ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಅಮೆರಿಕ ನಮ್ಮ ಮೇಲೆ ಇರಾನ್ ದಾಳಿ ಮಾಡೋದಾಗಿ ಹೇಳಿದೆ. ಎಂದೆಂದೂ ಕೂಡ ನಡೆಯದಂತ ಪ್ರತಿದಾಳಿಯನ್ನ ಮಾಡ್ತೀವಿ. ಇರಾನ್ ಮೇಲೆ ಭಾರೀ ದಾಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಟ್ರಂಪ್. ಸುಮ್ಮನಿದ್ರೆ ಸರಿ, ಇಲ್ಲದಿದ್ರೆ ಭಾರೀ ಬೆಲೆ ತೆರಬೇಕಾಗುತ್ತೆ. ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನ ಟ್ರಂಪ್ ಕೊಡ್ತಾ ಇದ್ದಾರೆ. ನಮ್ಮ ಮೇಲೆ ಇರಾನ್ ದಾಳಿ ಮಾಡೋದಾಗಿ ಹೇಳಿದೆ. ಎಂದೆಂದೂ ನಡೆಯದಂಥ ಪ್ರತಿದಾಳಿಯನ್ನ ಮಾಡ್ತೀವಿ. ಇರಾನ್ ಮೇಲೆ ಭಾರೀ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಟ್ರಂಪ್. ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಭಾರೀ ಬೆಲೆ ತೆರಬೇಕಾಗುತ್ತೆ. ಇರಾನ್ ಇಂದು ತುಂಬಾ ಕಠಿಣವಾಗಿ ದಾಳಿ ಮಾಡಲಿದೆ ಅಂತ ಹೇಳಿರುವಂತದ್ದು. ಆದ್ರೂ ಹಿಂದೆಂದೂ ಕೂಡ ಹೊಡೆದಿಲ್ಲದಷ್ಟು ಕಠಿಣವಾಗಿ ಹಾಗೆ ಮಾಡೋದ್ರಿಂದ ಉತ್ತಮ. ಯಾಕೆ ಅಂದ್ರೆ ಅವ್ರು ಹಾಗೆ ಮಾಡಿದ್ರೆ ನಾವು ಹಿಂದೆಂದೂ ನೋಡಿರದ ಶಕ್ತಿಯಿಂದ ಅವರನ್ನ ಹೊಡಿತೀವಿ. ಈ ವಿಷಯದ ಬಗ್ಗೆ ನಿಮ್ಮ ಗಮನಕ್ಕೆ ಇರಲಿ, ಧನ್ಯವಾದ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಎಚ್ಚರಿಕೆಯ ಸಂದೇಶವನ್ನ ನೀವು ಗಮನಿಸ್ತಾ ಇದ್ದೀರಾ. ಇರಾನ್ just started that they are going to hit a very hard today, harder than they have ever been hit before. They better not do that, however, because they do we well hit them with a force that has never been seen before. Thank you for your attention to this matter. ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯ ಸಂದೇಶ. ಅಂದ್ರೆ ಇರಾನ್ ಇಂದು ತುಂಬಾ ಕಠಿಣವಾಗಿ ದಾಳಿಯನ್ನ ಮಾಡಲಿದೆ. ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಹಿಂದೆಂದೂ ಕೂಡ ಹೊಡೆದಿಲ್ಲದಷ್ಟು ಕಠಿಣವಾಗಿ ಅಂತ ಹೇಳ್ಬಿಟ್ಟು ಮಾಡ್ಲಿ. ಅವ್ರು ಹಾಗೆ ಮಾಡೋದ್ರಿಂದ ಉತ್ತಮವೇ ನಮಗೆ. ಯಾಕೆ ಅಂದ್ರೆ ಅವ್ರು ಹಾಗೇನಾದ್ರೂ ಮಾಡಿದ್ರೆ ನಾವು ಹಿಂದೆಂದೂ ನೋಡಿರದ ಶಕ್ತಿಯಿಂದ ಅವರನ್ನ ಹೊಡೆದುರುಳಿಸ್ತೀವಿ. ಈ ವಿಷಯದ ಬಗ್ಗೆ ನಿಮ್ಮ ಗಮನಕ್ಕಿರಲಿ ಅಂತ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇರಾನ್ ದಾಳಿ ಮಾಡೋದಾಗಿ ಎಚ್ಚರಿಕೆಯನ್ನ ಸಂದೇಶನ ಯಾವಾಗ ಕೊಟ್ಟು, ಯಾವಾಗ 150ಕ್ಕೂ ಹೆಚ್ಚು ಕ್ಷಿಪಣಿಗಳು ಕೂಡ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದನ್ನೆಲ್ಲ ಗಮನಿಸಿದಂತಹ ಡೊನಾಲ್ಡ್ ಟ್ರಂಪ್ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮಲ್ಲಿರುವಂತಹ ದೊಡ್ಡ ಶಕ್ತಿಯನ್ನು ನಾವು ಉಪಯೋಗಿಸಿ ಸರ್ವನಾಶ ಮಾಡ್ತೀವಿ ಇರಾನ್ನ ಅಂತ ಹೇಳ್ಬಿಟ್ಟು. ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ.